ಆತ್ಮೀಯ ಆದಿತ್ಯ ಲೋಕೇಶ್ ಪ್ರೇಕ್ಷಕ ವರ್ಗದವರೇ, ಹೃದಯಪೂರ್ವಕ ನಮಸ್ಕಾರಗಳು. ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿರ್ತಕ್ಕಂಥದ್ದು, ಟಿಪ್ಪು ಸುಲ್ತಾನ್ ಕಾಲಕ್ಕೆ ಸೇರಿರ್ತಕ್ಕಂಥದ್ದು, ಅತ್ಯಂತ ಪುರಾತನವಾಗಿರ್ತಕ್ಕಂತಹ ಎಲ್ಲಾ ನಾಣ್ಯಗಳು, ಒಟ್ಟು ಒಂದು 50 ನಾಣ್ಯಗಳ ಸಂಗ್ರಹಣೆನ ಇಲ್ಲಿವರೆಗೂ ನಾವು ಮಾಡಿದ್ದೀವಿ. ಇದೆಲ್ಲ ಕಂಚಿನ ನಾಣ್ಯಗಳಾಗಿದ್ದು, ಇಂತಹ ನಾಣ್ಯಗಳು ಯಾವುದೇ ಕಾರಣಕ್ಕೂ ಬಹಳ ಕಡೆ ಸಿಗ್ತಕ್ಕಂಥದ್ದಲ್ಲ. ದಯಮಾಡಿ ಈ ಎಲ್ಲಾ ನಾಣ್ಯಗಳನ್ನು ನೋಡಿ ಇಂಥ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ನಾಣ್ಯಗಳನ್ನ ಸಂಗ್ರಹಣೆ ಮಾಡೋದ್ರಿಂದ ಮನಸ್ಸಿಗೆ ಒಂದು ಶಾಂತಿನೂ ಸಹ ಸಿಗುತ್ತೆ. ಅಪರೂಪವಾಗಿರೋದನ್ನ ನಾವು ಇಟ್ಕೊಂಡಾಗ ನಮ್ಮ ಮನಸ್ಸು ಉಲ್ಲಾಸಕರವಾಗಿರುತ್ತೆ. ಮಾನಸಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು. ಈ ನಾಣ್ಯಗಳನ್ನ ನೋಡಿ, ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಿತ್ಯ ಲೋಕೇಶ್ ಸಂಸ್ಕೃತಿ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ತಿಳಿಸ್ತೇನೆ. ನಿಮ್ಮವನೇ ಆದ ಯೋಗ ಪ್ರಕಾಶ್. ನಮಸ್ಕಾರ. ಹರಿ ಓಂ. ತಾವೀಗ ನೋಡ್ತಾ ಇದ್ದೀರ, ಈಗ ಒಂದು ಬೌಲ್ ತುಂಬಾ ಹಳೆ ಕಾಲದ ನಾಣ್ಯಗಳಿದೆ. ಇಲ್ಲಿ ಆನೆಗಳು, ಡಾಲರ್ಗಳು ಎಲ್ಲವನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿರತಕ್ಕಂಥ ನೋಡ್ತಾ ಇದ್ದೀರ. ಈಗ ಟಿಪ್ಪು ಸುಲ್ತಾನ್ ಕಾಲದ ನಾಣ್ಯ. ಟಿಪ್ಪು ಸುಲ್ತಾನ್ ಅವರು ಹುಲಿ ಜೊತೆ ಸೆಣ್ತಾ ಇರತಕ್ಕಂತ ಒಂದು ನಾಣ್ಯ ಅದಾಗಿದೆ. ಮುಖಪುಟದಲ್ಲಿ ಟಿಪ್ಪು ಸುಲ್ತಾನ್ ಅವರು ಹುಲಿಯ ಮೇಲೆ ಕಾದಾಟ ಮಾಡ್ತಾ ಇರತಕ್ಕಂತ ಒಂದು ನಾಣ್ಯದ ಮುದ್ರಣ ಇರತಕ್ಕಂಥದನ್ನ ತಾವು ನೋಡ್ತಾ ಇದ್ರ. ಇದು ಟಿಪ್ಪು ಸುಲ್ತಾನ್ ಕಾಲದ ನಾಣ್ಯ ಇದಾಗಿದೆ. ಈ ನಾಣ್ಯ ನೋಡಿ ಎಷ್ಟು ಚೆನ್ನಾಗಿ ಟಂಕಸಾಲೆಯಲ್ಲಿ ಮುದ್ರಣ ಮಾಡಿರ್ತಕ್ಕಂಥದ್ದು. ಹುಲಿ ಮತ್ತು ಟಿಪ್ಪು ನೋಡಿ ಉರ್ದು ಅಕ್ಷರದಲ್ಲಿ ಬರೆದಿರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದಾರೆ. ಈಗ ಟಿಪ್ಪು ಸುಲ್ತಾನ ಕಾಲದಲ್ಲಿ ಇರತಕ್ಕಂಥ ನಾಣ್ಯ ಇದು. ಇದು ಮೌಲ್ಯ ಎಷ್ಟು ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಅದು ಉರ್ದುವಿನ ಅಕ್ಷರದಲ್ಲಿ ಇರತಕ್ಕಂಥದ್ದು. ಆದ್ರಿಂದ ಹೂವಿನ ಬಳ್ಳಿಗಳಿರತಕ್ಕಂಥದ್ದು, ಮೇಲೆ ಒಂದು ಸೂರ್ಯನ ಮುದ್ರೆ ಇರತಕ್ಕಂಥದ್ದು, ಕೆಳಗಡೆ ಇಲ್ಲಿ ಉರ್ದುವಿನಿಂದ ಅಕ್ಷರ ಬರೆದಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. 1194 ಅಂತ ಏನೋ ಕಾಣ್ತಾ ಇದೆ ನಮ್ಗೆ, ಅದು ಕರೆಕ್ಟಾಗಿ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಜಾರ್ಜ್ ಕಿಂಗ್ ಎಂಪರರ್ ಅಂತಾಗಿದೆ. ಇದು ಬ್ರಿಟಿಷರ ಕಾಲದ ನಾಣ್ಯ. ಇದು ಈ ನಾಣ್ಯವನ್ನು ಕೂಡ ತುಂಬಾ ಆ ಜಾರ್ಜ್ ವಿಲಿಯಂ ಅವರ ಕಾಲದಲ್ಲಿ ಈ ಒಂದು ನಾಣ್ಯವನ್ನು ಟಂಕಸಾಲೆಯಲ್ಲಿ ಮುದ್ರಣ ಮಾಡಿರತಕ್ಕಂಥದ್ದು. ಇಲ್ಲಿ ಶಿಲ್ಪೆ ಆಕಾರದಲ್ಲೂ ಕೂಡ ಇದೆ. ಇಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಪಾಲನೆ ಮಾಡ್ತಾ ಇರೋದ್ರಿಂದ ಅವರು ಶಿಲ್ಪೆ ಆಕಾರದಲ್ಲಿ ಕೂಡ ಇಲ್ಲಿ ಹಾಕೊಂಡಿದ್ರು. ಜಾರ್ಜ್ ಕಿಂಗ್ ಎಂಪರರ್ ಅಂತ ಅವರ ಮುಖಪಟವನ್ನು ಹಾಕಿದ್ದಾರೆ. ಅದು ಇಂಡಿಯಾದಲ್ಲಿ ಕೆಲವೊಂದಿರತಕ್ಕಂಥದ್ದು. ಉರ್ದುವಿನಲ್ಲೂ ಕೂಡ ಇದೆ. ಡಾಲರ್ ಅಂತ ಇದೆ. ರುಪಿ 8 ಆಣ ಅಂತ ಇದೆ. 1941ರಲ್ಲಿ ಈ ಒಂದು ನಾಣ್ಯ ತೆಲವಣೆಯಲ್ಲಿತ್ತು. ನೋಡಿ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇತ್ತು ಅಂತ ಕಾಣುತ್ತೆ. ಇದು ಸರಿಯಾಗಿ ಗೊತ್ತಾಗಲ್ಲ ನಮ್ಗೆ. ಅದೇ ಉರ್ದುನಲ್ಲೂ ಕೂಡ ಇದೆ. ಇಂಡಿಯಾದಲ್ಲಿ ತೆಲವಣೆಗೋಸ್ಕರವಾಗಿ ಈ ನಾಣ್ಯವನ್ನ ಪ್ರಿಂಟ್ ಮಾಡ್ತಾ ಇದ್ರು. 1941ರಲ್ಲಿ ಈ ನಾಣ್ಯ ತೆಲವಣೆಗೆ ಬಿಟ್ಟಿರ್ತಕ್ಕಂಥ ದೃಶ್ಯವಂತ ಈಗ ನೋಡ್ತಾ ಇದ್ದೀರಾ. ಹೀಗೆ ಹಲವಾರು ನಾಣ್ಯಗಳನ್ನ ತಾವೀಗ ನೋಡ್ಬೋದಾಗಿದೆ. ಒಂದೊಂದು ನಾಣ್ಯಗಳು ಕೂಡ ಒಂದೊಂದು ಕಥೆಯನ್ನ ಹೇಳ್ತವೆ. ಆ ಯಾವ ಕಾಲದಲ್ಲಿ ನಾಣ್ಯ ಪ್ರಿಂಟ್ ಆಗಿತ್ತು, ಅದು ರುಪಿಯ, ಆಣೆನ ಏನಿದೆ ಅಂತ ಎಲ್ಲ ಕೂಡ ನಮ್ಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ 1941ರಲ್ಲಿ ನಾಣ್ಯ ತೆಲವಣಿಗೆ ಒಂದು ಟಂಕಸಾಲೆಯಲ್ಲಿ ನಾಣ್ಯ ಪ್ರಿಂಟ್ ಆಗಿ 1941ರಲ್ಲಿ ತೆಲವಣಿಗೆ ಬಂತು. ಈಗ ಜಾರ್ಜ್ ಕಿಂಗ್ ಎಂಪರರ್ ಅಂತ ಇದೆ. ಜಾರ್ಜ್ 5 ಅನ್ನೋನು ಈ ಭಾರತದಲ್ಲಿ ಇದ್ದಾಗ ಅವನು ಈ ನಾಣ್ಯವನ್ನು ಪ್ರಿಂಟ್ ಮಾಡಿಸಿದ್ದಾನೆ. ಇಲ್ಲಿ ಈ ನಾಣ್ಯದ ಮೇಲೆ ಪ್ರಾಣಿಗಳ ಚಿತ್ರ ಕೂಡ ಇದೆ. ಇಲ್ಲಿ ಸರಪಳಿ ಇರತಕ್ಕಂಥದ್ದು, ಹಲವಾರು ರೀತಿಯ ನಾಣ್ಯಗಳನ್ನ ಕೂಡ ಇದೆ. ಅದೇ ರೀತಿ ಕಿರೀಟ ಮೇಲೆ ಶಿಲ್ಬೆ ಆಕಾರದಲ್ಲಿ ಇರತಕ್ಕಂಥ ಒಂದು ಚಿಹ್ನೆ ಇದೆ. ಈ ಟಂಕಸಾಲೆಯಲ್ಲಿ ಕೂಡ ಇದು ಕೂಡ ಚೆನ್ನಾಗಿ ಮುದ್ರಣ ಆಗಿರತಕ್ಕಂಥದ್ದು. ಜಾರ್ಜ್ 5 ಅವರ ಕಾಲದಲ್ಲಿ ಈ ಒಂದು ನಾಣ್ಯ ಮುದ್ರಣ ಆಗಿರತಕ್ಕಂಥದ್ದನ್ನು ತಾವೀಗ ನೋಡ್ತೇವೆ. 1919ರಲ್ಲಿ ₹1 ಇಂಡಿಯಾ 1919. ಈಗ ಅವಾಗ ಆಣೆ ಕಾಲವಾಗಿ ರುಪಿ ಕಾಲ ಬಂದಿತ್ತು. ಅವಾಗ ಈ ಒಂದು ನಾಣ್ಯವನ್ನು ತೆಲವಣಿಗೆ ತಂದಿದೆ ಅಂತ ಕಾಣುತ್ತೆ. ಇದರ ಮೇಲೆ ಉರ್ದು ಲಿಪಿ ಕೂಡ ಇದೆ. ಬಳ್ಳಿಗಳಲ್ಲಿ ಹೂವು ಕೂಡ ಇರತಕ್ಕಂಥದ್ದು, ಸುತ್ತಲೂ ಕೂಡ ಯು ಆಕಾರದಲ್ಲಿ ಇರತಕ್ಕಂಥ ಡಿಸೈನ್ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಲೆಕ್ಷನ್ ಅನ್ನ ಡಾಕ್ಟರ್ ಯೋಗ ಪ್ರಕಾಶ್ ಅವರು ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರ. ಈಗ ಹನುಮಂತನು ಏನು ಶೀಳಿ ಅಲ್ಲಿ
ರಾಮ ಲಕ್ಷ್ಮಣ ಸೀತೆ ಇರತಕ್ಕಂಥದ್ದನ್ನ ತೋರಿಸ್ತಾ ಇರತಕ್ಕಂಥದ್ದು. ಆಗಿನ ರಾಮಾಯಣ ಕಾಲದ ಒಂದು ವಿಚಾರವನ್ನು ತೋರಿಸುತ್ತೆ. ಇದು 1000 ರಾಮಾಯಣ ಅಂತ ಇದೆ ಇಲ್ಲಿ. ಹಿಂದಿ ಅಕ್ಷರ ಗೊತ್ತಾಯ್ತಲ್ಲ, ಇದು ರತಲಾಸ್ ಅಂತ ಕಾಣ್ತಾ ಇದೆ. ನಂಗೆ ಹಿಂದಿ ಬರೋದಿಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿ ಆಂಜನೇಯ ಬಾಳೆಯನ್ನು ಎತ್ಕೊಂಡು ಕಥೆಯನ್ನು ಕೆಳಗಿಟ್ಕೊಂಡು ಅವನು ಎದೆಯನ್ನು ಶೀಳಿ, ಇದು URL 1 ಆಣ 1918. URL ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಲಿಮಿಟೆಡ್ ಅಂತ ಇಂಡಿಯಾದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಮೇಲೆ ಹೆಸರಿದೆ. ಇಲ್ಲಿ ಭತ್ತದ ಒಂದು ತೆನೆ ಆಕಾರದಲ್ಲಿ ವಿದ್ಯೆಯನ್ನ ಮಾಡಿರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರ. ಈಸ್ಟ್ ಇಂಡಿಯಾ ಕಂಪನಿದು 1 ಆಣೆಯ ಒಂದು ನಾಣ್ಯ ಇದು ತಾಮ್ರದ ನಾಣ್ಯ ಇದಾಗಿದೆ. ಇದು ಇದೇ ರೀತಿ ಹಲವಾರು ಇಲ್ಲಿ 5 ರಾಜರು ಇರತಕ್ಕಂಥ ಮತ್ತು ಇಂಗ್ಲೆಂಡ್ ರಾಣಿ ಇರ್ತಕ್ಕಂಥದ್ದು ಮತ್ತು ಸುತ್ತ 5 ಬ್ರಿಟಿಷ್ ಅಧಿಕಾರಿಗಳ ಒಂದು ಭಾವಚಿತ್ರವನ್ನ ಹಾಕಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ. ಕೆಳಗಡೆ ಏನೋ ಒಂದು ಹೂವಿನ ಚಿತ್ರವನ್ನು ಹಾಕಿದ್ದಾರೆ. ಇದು ಎಷ್ಟು ಕಿಲೋಮೀಟರ್ ಹಿಂಭಾಗದಲ್ಲಿ ಬರ್ದಿರುತ್ತೆ. ಇದನ್ನು ಹಿಂಭಾಗಕ್ಕೆ ವಿಡಿಯೋ ಮಾಡಿದಾಗ ತಮಗೆ ತೋರಿಸ್ತೀನಿ ಈಗಲೇನೀಗ ನೋಡಿ. ಮಧ್ಯದಲ್ಲಿ ಬ್ರಿಟಿಷ್ ರಾಣಿ ಇದ್ದಾರೆ, ಸುತ್ತಲೂ ಕೂಡ ಬ್ರಿಟಿಷರ ಅಧಿಕಾರಿಗಳು ಭಾರತದಲ್ಲಿ ರಾಜ್ಯವಾಳಿಸಿದಾಗ ಅವರ ಒಂದು ಪುತ್ಥಳಿ ಕೂಡ ಇಲ್ಲಿ ಟಂಕಸಾಲೆಯಲ್ಲಿ ಮುದ್ರಣ ತಾವೀಗ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಸುಂದರವಾಗಿ ಈ ಒಂದು ನಾಣ್ಯವನ್ನು ಮಾಡಿದ್ದಾರೆ. ಇದು 1818 ಟಂಕಸಾಲೆಯಲ್ಲಿ ಮುದ್ರಣ ಆಗಿರತಕ್ಕಂಥದ್ದು. ಇದು ಕೂಡ ಹಾಫ್ ಆಣದಲ್ಲಿ ಅರ್ಧ ಆಣೆಯ ಒಂದು ನಾಣ್ಯ. ಇದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೆಸರಿದೆ. ಅವಾಗ ಆಣೆ ಒಂದು 1 ಆಣೆ 2 ಆಣೆ 3 ಆಣೆ 4 ಆಣೆ 5 ಆಣೆ 8 ಆಣೆ 8 ಆಣೆನೇ ಮ್ಯಾಕ್ಸಿಮಮ್ ಆಗಿತ್ತು. ಅವಾಗ 16 ಆಣೆನೂ ಇತ್ತಾಗಿತ್ತು, 16 ಆಣೆನೂ ಕೂಡ ಇತ್ತು. ಅದೇ ಸಿಕ್ಕೋದು ಮಾತ್ರ 8 ಆಣೆ ನಾಣ್ಯಗಳು ಮಾತ್ರ ಸಿಕ್ಕಿದೆ. 1818 ಈ ನಾಣ್ಯ ಪ್ರಿಂಟ್ ಆಗಿರತಕ್ಕಂಥದ್ದು. ನೋಡಿ, ಈಸ್ಟ್ ಇಂಡಿಯಾ ಕಂಪನಿ ಅಂತ ಇಲ್ಲಿ ಟಂಕಸಾಲೆಯಲ್ಲಿ ಮುದ್ರೆಯನ್ನು ಹೊತ್ತಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ. ಈ ರೀತಿ ಹಲವಾರು ನಾಣ್ಯಗಳನ್ನ ಈ ತಾಮ್ರದ ನಾಣ್ಯ ಮೇಲೆ ಇದು ಕಂಚಿನಲ್ಲಿ ಬೇರೆ ಮೌಲ್ಡಿಂಗ್ ಬೇರೆ ಮಾಡಿರೋದಕ್ಕೂ ಕೂಡ ಕಾಣ್ತಾ ಇದೆ. ಇಲ್ಲಿ ಹಿತ್ತಾಳೆ ನಾಣ್ಯಕ್ಕೆ ಮೇಲೆ ಕಂಚಿನಲ್ಲಿ ಹೆಸರುಗಳನ್ನ ಮೌಲ್ಡಿಂಗ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀರ. ಇದೊಂದು ವಿಕ್ಟೋರಿಯಾ ಕ್ವೀನ್ ಅವರ ವಿಕ್ಟೋರಿಯಾ ರಾಣಿಯ ಚಿತ್ರವನ್ನ ಹಾಕಿದ್ದಾರೆ. ಕಿರೀಟವನ್ನು ಹಾಕೊಂಡಿರ್ತಕ್ಕಂಥ ವಿಕ್ಟೋರಿಯಾ ರಾಣಿ ಅವರ ಭಾವಚಿತ್ರ ಆಗಿರತಕ್ಕಂಥ ಈ ನಾಣ್ಯ. ಇದು ಒಡವೆಗಳನ್ನ ಹಾಕೊಂಡು ಸುತ್ತಲೂ ಕೂಡ ಎಲ್ಲ ರೀತಿಯ ಬಟ್ಟೆ ವಿವಿಧವಾಗಿರ್ತಕ್ಕಂಥ ಒಡೆಗಳನ್ನ ಹಾಕೊಂಡಿರ್ತಕ್ಕಂಥದ್ದು ವಿಕ್ಟೋರಿಯಾ ರಾಣಿ. UKL 1 ಆಣ ಯುನೈಟೆಡ್ ಕಿಂಗ್ಡಮ್ ಲಿಮಿಟೆಡ್ 1 ಆಣೆಯ ಒಂದು ಈಸ್ಟ್ ಇಂಡಿಯಾ ಕಂಪನಿ ನಾಣ್ಯ. ಇದು 1818. ಇದರ ಮೇಲೆ ಭತ್ತದ ತೆನೆ ಆಕಾರದಲ್ಲಿ ಇದೊಂದು ಡಿಸೈನ್ ಕೂಡ ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಇದು ಅಷ್ಟಲಕ್ಷ್ಮಿಯ ಚಿತ್ರ. ಇದು ಮಧ್ಯದಲ್ಲಿ ಗಜಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಇದೆ. ಸುತ್ತಲೂ ಅಷ್ಟಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ ಈ ತರ ಎಲ್ಲ 8 ಲಕ್ಷ್ಮಿಗಳು ಮತ್ತು ಆ ಕಡೆ ಇರ್ತಕ್ಕಂಥ ಆನೆಗಳಿರ್ತಕ್ಕಂಥದ್ದು, ಗಜಲಕ್ಷ್ಮಿ ಇರತಕ್ಕಂಥದ್ದು, ಬೇರೆ ಲಕ್ಷ್ಮಿ, ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಕೆಳಗಡೆ ಹೂವಿನ ಪೂಜಾ ಬುಟ್ಟೆಗಳಿರ್ತಕ್ಕಂಥದ್ದನ್ನ ತುಂಬಾ ಅತ್ಯಂತ ಅದ್ಭುತವಾಗಿ ಕಾಣ್ತಾ ಇರತಕ್ಕಂಥ ನಾಣ್ಯ ಇದಾಗಿದೆ. ಈಗ ಇದು UKL 1 ಆಣೆ. ಇದು ಯಥಾ ಪ್ರಕಾರ ಭತ್ತದ ಒಂದು ಪೈರದ ಒಂದು ಚಿತ್ರ ಇದೆ. ಇಲ್ಲಿ 1818 ಚಿತ್ರ ಇದೆ. ಈಸ್ಟ್ ಇಂಡಿಯಾ ಕಂಪನಿಯಿಂದ 1 ಆಣೆಯ ನಾಣ್ಯವನ್ನ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಚಿತ್ರಗಳು ಕೂಡ ಭಾರತದ ಇತಿಹಾಸವನ್ನ ತೋರಿಸುತ್ತೆ. ಆದರೆ ಇಲ್ಲಿ ದುರ್ಗಾ ಪರಮೇಶ್ವರಿ ಹುಲಿ ಮೇಲೆ ಕುಂತಿರತಕ್ಕಂಥ ದುರ್ಗಾ ಪರಮೇಶ್ವರಿ ಒಂದು ಮಲ್ಟಿ ಆಂಗ್ಯುಲರ್ ಅಲ್ಲಿ ಇರತಕ್ಕಂಥ ಇದೊಂದು ನಾಣ್ಯ ಇದಾಗಿದೆ. ಕೆಳಗಡೆ ಪೂಜಾ ಸಾಮಗ್ರಿ ಇರ್ತಕ್ಕಂಥದ್ದು ಮತ್ತು ಮೇಲೆ ಹುಲಿಯ ಮೇಲೆ ಕುಳಿತಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ಒಂದು ಚಿತ್ರ ಇಲ್ಲಿರ್ತಕ್ಕಂಥದ್ದು. ಉಬ್ಬು ಚಿತ್ರ ಇರ್ತಕ್ಕಂಥದ್ದು. ಟಂಕಸಾಲೆಯಲ್ಲಿ ಎಷ್ಟು ಚೆನ್ನಾಗಿ ಆಗಿನ ಕಾಲದಲ್ಲಿ ಉಬ್ಬು ಚಿತ್ರವನ್ನು ಮಾಡಿದ್ದಾರೆ. ಇದು ಕೂಡ 1 ಆಣೆ. ಇದು 1818 ಮತ್ತು ಎಡಗಡೆ ಮತ್ತು ಬಲಗಡೆ ಚೇಡಿನಾಕಾರದ ಇದೆ ಕೂಡ ಇದೆ. ಇದು ಚೇಡಿನಾಕಾರದಲ್ಲಿ ಇದು ಈಸ್ಟ್ ಇಂಡಿಯಾ ಕಂಪನಿ ಇದು ನೋಡಿ ಇಲ್ಲಿ
ಆಗ ಚೋಳರ ಕಾಲದಲ್ಲಿ ಬಹುಶಃ ಇದ್ದಿರ್ಬೋದು. ಮಧ್ಯದಲ್ಲಿ ದೀಪ ಕೂಡ ಇದೆ ಇಲ್ಲಿ, ಆ ಕಡೆ ಇದೆ. ಇದೊಂದು ಬೇರೆ ಭಾಷೆದು ಹೋಲ್ತಕ್ಕಂಥ ನಾಣ್ಯ ಇದು ನಮ್ಮ ದೇಶದಲ್ಲ. ಇದು ಮಹಾರಾಜರ ಒಂದು ಭಾವಚಿತ್ರ, ಉಬ್ಬು ಚಿತ್ರ ಇಲ್ಲಿ ಕೆತ್ತಿರ್ತಕ್ಕಂಥದ್ದು ನಾವನ್ನ ನೋಡ್ತೀರಿ. ನಾಣ್ಯ ಅಸ್ಪಷ್ಟವಾಗಿ ಇದೆ, ಚೆನ್ನಾಗಿ ಪ್ರಿಂಟ್ ಮಾಡೋದು, ಅಷ್ಟು ಟೆಕ್ನಾಲಜಿ ಮುಂದುವರೆದಿರಲ್ಲ ಅಂತ ಕಾಣುತ್ತೆ. ಸುತ್ತಲೂ ಕೂಡ ನಾಣ್ಯ ಸೀಳಿ ಹೋಗಿರ್ತಕ್ಕಂಥದ್ದನ್ನ ತಾವು ನೋಡಿದ್ದೀರಾ. ತುಂಬಾ ಹಳೆಯ ನಾಣ್ಯ ಇರ್ಬೇಕು, ಅಷ್ಟು ಟೆಕ್ನಾಲಜಿ ಮುಂದುವರಿಲ್ಲ. ತಾಮ್ರದ ಒಂದು ಕಾಯಿನ್ಗೆ ಆಮೇಲೆ ಪ್ರೆಸ್ ಮಾಡಿರ್ತಕ್ಕಂಥದ್ದು ಕಾಣುತ್ತೆ. ಇದು ಆ ಸುತ್ತಲೂ ಕೂಡ ಬಿರುಕು ಬಿಟ್ಟಿರೋದ್ ಕೂಡ ನಮ್ಗೆ ಕಾಣುತ್ತೆ. ಇದು ಕೂಡ ಭಾಷೆ ನಮ್ಗೆ ಕಾಣ್ತಾ ಇಲ್ಲ. ಇದು ಕುದುರೆ ಮೇಲೆ ಕುಳಿತುಕೊಂಡು ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಮತ್ ಬಲಗಡೆ ಒಬ್ಬ ಸೈನಿಕ ಒಂದು ಎತ್ತರವಾದ ಗೋಡೆ ಮೇಲೆ ಬಿಲ್ಲು ಬಾಣ ಹಿಡ್ಕೊಂಡು ನಿಂತಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ರು. ಸುಮಾರು ಇದು ರಷ್ಯಾದ ಒಂದು ಲಿಪಿ ಇರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ, ಕರೆಕ್ಟಾಗಿ ಗೊತ್ತಾ ಇಲ್ಲ. ಆದ್ರೆ ಇದು ಟೆಕ್ನಾಲಜಿ ಅಷ್ಟು ಮುಂದುವರೆದಿರಲಿಲ್ಲ. ಇದು ಕೂಡ ಅಷ್ಟು ಟೆಕ್ನಾಲಜಿ ಮುಂದುವರೆದಿರಲ್ಲ ನಾಣ್ಯ ಮಾಡೋದಕ್ಕೆ. ಇದ್ರ ಮೇಲೆ ಉರ್ದುನಲ್ಲಿ ಏನಾದ್ರು ಬರೆದಿದೆ ಇಲ್ಲಿ, ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥ ನಾಣ್ಯ ಇದಾಗಿದೆ. ಇದು ಕೂಡ ನಾಣ್ಯದ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ಕುಳಿತಿರ್ತಕ್ಕಂಥದ್ದು ಅಥವಾ ಒಂದು ಗಾಡಿ ಮೇಲೆ ಕುಳಿತಿರ್ತಕ್ಕಂಥದ್ದು ಒಂದು ಚಿತ್ರ ಇದೆ. ಇದು ಅಷ್ಟಾಗಿ ತಂತ್ರಜ್ಞಾನ ಹಾಗೆ ಮುಂದುವರೆದಿಲ್ಲ ಅಂತ ಕಾಣುತ್ತೆ. ಇದು ಕೂಡ ಬೇರೆ ಒಂದು ಭಾಷೆ. ಇದು ರಾಜನ ಕಿರೀಟದ ಬದ್ರು ಅಂತ ಮೇಲೆ ಬಟ್ಟೆ ಹಾಕೊಂಡು ಸರ್ ಕಾಣುತ್ತೆ. ಅಷ್ಟಾಗಿ ಇದು ಒಂದು ತಂತ್ರಜ್ಞಾನ ಮುಂದುವರೆದಿರಲ್ಲ ಅಂತ ಕಾಣುತ್ತೆ. ಆ ಲೆಕ್ಕದಲ್ಲಿ ಇದು ಕೂಡ ಒಂದು ನಾಣ್ಯ ಲಿಯೋನ್ ಅಂತ ಏನೋ ಕಾಣ್ತಾ ಇದೆ, ಏನು ಕ್ಲಿಯರ್ ಕಾಣ್ತಾ ಇಲ್ಲ. ಇದು ಪ್ಯಾರಿಸ್ ಐಫೆಲ್ ಟವರ್ ಇದೆ ಎದುರುಗಡೆ, ಮತ್ತೆ ಹೊರಗಡೆ ಅರಮನೆಗಳು ಮತ್ತು ಬಿಲ್ಡಿಂಗ್ಗಳು ಇರತಕ್ಕಂಥದ್ದು ಪ್ಯಾರಿಸ್ ದೇಶದ ನಾಣ್ಯ ಇದಾಗಿದೆ. ಇದು ಪ್ಯಾರಿಸ್ ದೇಶದ ರೂಪಾಯಿ ಏನು ಅಂತ ನನಗೆ ಗೊತ್ತಿಲ್ಲ. ಅದರಿಂದ ಇದೊಂದು ಅಮೂಲ್ಯವಾಗಿರ್ತಕ್ಕಂಥ ನಾಣ್ಯ ಇದಾಗಿದೆ. ಪ್ಯಾರಿಸ್ ದೇಶದಿಂದ ಇಲ್ಲಿಗೆ ಭಾರತಕ್ಕೆ ಅದನ್ನ ಬಂದಿರ್ಬೇಕಾದ್ರೆ ಎಷ್ಟು ದೂರ ಪ್ರಯಾಣ ಮಾಡಿ ಇಲ್ಲಿಗೆ ಬಂದಿದೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ಇಲ್ಲಿ ಸಂಗ್ರಹದಲ್ಲಿ ಇಟ್ಟಿರ್ತಕ್ಕಂಥ ಯೋಗ ಪ್ರಕಾಶ್ ಅವರೇ ಧನ್ಯರು. ಇಲ್ಲೊಂದು ನಾಣ್ಯ ಇದೆ, ಆನೆಯ ಒಂದು ಮುಚ್ಚೆ ಸೇರತಕ್ಕಂಥದ್ದು, ಮೇಲೆ ಚೌಕಾಕಾರದಲ್ಲಿ ಬಂದಿರೋ ಒಂದು ಸಿಂಬಲ್ ಇದೆ. ಇದು ಕೂಡ ಉರ್ದುಲಿಗೆ ಅಕ್ಷರ ಇದರಿಂದ ಇದು ಯಾರದು ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಉರ್ದುಗಳ ಮುಸಲ್ಮಾನ ಆಳ್ವಿಕೆ ಇದ್ದಾಗ ಈ ನಾಣ್ಯಗಳು ತೆಲವಣಿಗೆ ಬಂದಿರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಅದು ಎಷ್ಟೇ ಹೆಸರಿಂದ ಇದು ಬಿಡುಗಡೆ ಆಯ್ತು ಏನೋ ಅದ್ರ ಬಗ್ಗೆ ಏನೋ ವಿವರಣೆ ಇಲ್ಲ. ಆದ್ರೆ ಉರ್ದುನಲ್ಲಿ ಪಡೆದಿದ್ರೆ ಯಾರಾದ್ರೂ ಉರ್ದು ಓದಿರತಕ್ಕಂಥವ್ರಿದ್ರೆ ನೋಡಿ ತಿಳ್ಕೊಬಹುದು. ಇದು ರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯ ಇರತಕ್ಕಂಥದ್ದು, 4 ಜನ ಇರತಕ್ಕಂಥದ್ದು. ಭಾರತದ ಸಂಸ್ಕೃತಿ ಆಗಿನ ಕಾಲದಲ್ಲಿ ನಾಣ್ಯಗಳ ಮೇಲೆ ಪ್ರತಿಬಿಂಬ ಕಾಣ್ತಾ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈಗ ನಾಣ್ಯಗಳ ಮೇಲೆ ರಾಮ, ಸೀತೆ, ಲಕ್ಷ್ಮಣ ಅಂತ ಪರಿಕಲ್ಪನೆ ಆಗ ಕೂಡ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ತ್ರೇತಾಯುಗ, ದ್ವಾಪರದಾಗಲಿ ಇರತಕ್ಕಂಥದ್ದು. ಇದು ಕೂಡ ಒಂದು ಆಣ ಅಂತ ಇದೆ, ಮತ್ತು ಭತ್ತದ ತೆನೆ ಇರತಕ್ಕಂಥದ್ದು. ಈಸ್ಟ್ ಇಂಡಿಯಾ ಕಂಪನಿ ನಾಣ್ಯಗಳೆಲ್ಲಾನು ಮಾಡ್ತಾ ಇದ್ದು ಭಾರತೀಯರು ಅಂತ ಕಾಣುತ್ತೆ. ಅದಕ್ಕೆ ಭಾರತೀಯರ ದೇವತೆಗಳ ಚಿತ್ರಗಳನ್ನು ಹಾಕಿದ್ದಾರೆ. ಲಕ್ಷ್ಮಿ ನೋಡಿದ್ರಿ, ಈಗ ರಾಮ, ಸೀತೆ, ಲಕ್ಷ್ಮಣ ನೋಡಿದ್ರಿ, ಹೀಗೆ ಅದೇ ನಮ್ಮ ದೇವತೆಗಳ ಚಿತ್ರ ಹಾಕಿದ್ದಾರೆ. ಇಲ್ಲಿಗೆ ರಾಮ, ಸೀತೆ, ಲಕ್ಷ್ಮಣ ಇದೆ. ಅದರ ಹಿಂದೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಪ್ರಿಂಟ್ ಹಾಕಿದ್ದಾರೆ. ನಮ್ಮ ದೇಶ ಸಂಸ್ಕೃತಿಯನ್ನು ಅವರು ಗೌರವಿಸ್ತಾ ಇದ್ರು ಅಂತ ಇದು ನಮ್ಗೆ ಗೊತ್ತಾಗುತ್ತೆ. ಅದರಿಂದ ಇಲ್ಲಿ ಓಂ ಅಂತ ಇದೆ. ಒಂದು ಆಣೆ 1818 ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ಸಂಸ್ಕೃತಿಗೆ ಪ್ರಥಮವಾಗಿರ್ತಕ್ಕಂಥ ಒಂದು ಮಂತ್ರ ಶ್ಲೋಕ ಓಂ ಅಂತ. ಇದು ಸಿಂಹ ಇರತಕ್ಕಂಥ ಇದು ಟ್ರಯಾಂಗಲ್ ಇದೆ. 4 8 ಆಂಗಲ್ ಇರತಕ್ಕಂಥದ್ದು. ಮಧ್ಯ ಸೂರ್ಯದ ಮಧ್ಯದಲ್ಲಿ ಸಿಂಹ ಇರತಕ್ಕಂಥದ್ದು ಕೂಡ ಇರತಕ್ಕಂಥ ಒಂದು ನೋಡ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿಂತ ಅದ್ಭುತವಾಗಿರೋ ಮೇಲೆ ಯಾವುದೋ ಒಂದು ಸಂಕೇತ ಕೂಡ ಬರ್ತಿದ್ದಾರೆ. ಅದು ಯಾವ ಅಕ್ಷರ ಅಂತ ಹಳೆಗನ್ನಡ ಇರ್ಬೋದು ಗೊತ್ತಾಯ್ತಾ ಇಲ್ಲ. ಇದು ಅದ್ಮೇಲೆ ಯಂತ್ರಗಳ ಮೇಲೆ ಬರ್ತಕ್ಕಂಥ ಅಕ್ಷರಗಳು ಏನಿದೆ, ಅಕ್ಷರಗಳನ್ನ 3, 6, 9 ಮನೆಗಳನ್ನು ಮಾಡಿ ಅದರಲ್ಲಿ ಒಂದೊಂದು ಮನೆಗೆ ಒಂದು ಅಂಕೆಗಳನ್ನ ಇಲ್ಲಿ ಮಾಡಿದ್ದಾರೆ. ಇದು ವಿಕ್ಟೋರಿಯಾ ಎಂಪರರ್ ಅಂತ ಇದೆ. ಇದು ವಿಕ್ಟೋರಿಯಾ ರಾಣಿಯ ಒಂದು ಪುತ್ಥಳಿಯನ್ನ ಚಿತ್ರವನ್ನು ಮಾಡಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, 1818 ಒಂದು ಆಣ ಅಂದ್ಬಿಟ್ಟಿದೆ ಈಸ್ಟ್ ಇಂಡಿಯಾ ಕಂಪನಿ. ಮತ್ತು ಇದರ ಭತ್ತದ ಪೈರು ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಅಚ್ಚಕ್ಕಿ ಎಲ್ಲವೂ ಕೂಡ 1818 ಈ ಒಂದು ನಾಣ್ಯಗಳು ಪ್ರಿಂಟ್ ಆಗಿವೆ. ಕೆಲವೊಂದು ಬಿಟ್ಟು ಇದು ಅಷ್ಟಲಕ್ಷ್ಮಿಯರ ಒಂದು ಭೂಚಿತ್ರ ಇರತಕ್ಕಂಥ ಒಂದು ನಾಣ್ಯ. ಇದು ಕೂಡ ಬಹಳ
ಸುಂದರವಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರ. ಮೇಲೆ ಧನಲಕ್ಷ್ಮಿ ಅದು ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಹೆಸರಲಕ್ಷ್ಮಿ, ಅಂತಲಕ್ಷ್ಮಿ, ಧೈರ್ಯಲಕ್ಷ್ಮಿ ಮತ್ತು ಆ ಕಡೆ ಈ ಕಡೆ ಆನೆ ಇರತಕ್ಕಂಥ ಗಜಲಕ್ಷ್ಮಿ. ಒಂದು UK ಇಂದ ಯುನೈಟೆಡ್ ಕಿಂಗ್ಡಮ್ನ ಆಹ್ವಾನ 1818 ಈಸ್ಟ್ ಇಂಡಿಯಾ ಕಂಪನಿ ಅಂತ ಬರ್ತಿದೆ. ಇದರಲ್ಲಿ ಸುತ್ತ ಪತ್ರದ ಪೈರಿದೆ. ಈ ಒಂದು ನಾಣ್ಯ ತುಂಬಾ ಮಸುಕಾಗಿದೆ. ಅವಾಗ ಅಷ್ಟು ಚೆನ್ನಾಗಿ ಪ್ರಿಂಟಿಂಗ್ ಟೆಕ್ನಾಲಜಿ ಮುಂದುವರೆದಿಲ್ಲ ಅಂತ ಕಾಣುತ್ತೆ. ಅವಾಗ ಪ್ರಿಂಟ್ ಆಗಿರ್ತಕ್ಕಂಥ ನಾಣ್ಯ ಇದಾಗಿದೆ. ಹಿಂಭಾಗದಲ್ಲೂ ಕೂಡ ಅದು ಏನೋ ನಮಗೆ ಕಾಣ್ತಾ ಇಲ್ಲ, ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಆದ್ರೆ ಇದು ಕೂಡ ಪ್ರಾಚೀನವಾಗಿರ್ಬೋದು ಅಂತ ಕಾಣುತ್ತೆ. ಇದು ಕೂಡ ಅಷ್ಟೇ ನೋಡಿ, ಇದು ದೇವಸ್ಥಾನದ ಒಂದು ಉಪಚಿತ್ರ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಈಗ ಎಷ್ಟು ರೂಪಾಯಿಂದು ಎಷ್ಟು ಆಣೆ ಇದು ದಾಂಡ್ಯ ಇದು ಅಂತ ಕೂಡ ಬಂದು, ಇದು ಕೂಡ ದಾಂಡ್ಯ ಟೆಕ್ನಾಲಜಿ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿರಲಿಲ್ಲ. ಅವಾಗ ತಾಮ್ರದ ನಾಣ್ಯಗಳನ್ನ ಇದು ಒಂದು ಮನುಷ್ಯರ ಚಿತ್ರ ಇರತಕ್ಕಂಥದ್ದು. ಸುತ್ತಲೂ ಯಾವುದೋ ಬೇರೆ ಭಾಷೆಯಲ್ಲಿ ಅಂತ ಟಂಕಸಾಲೆಯಲ್ಲಿ ಮುದ್ರಣ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರ. ಒಂದು ಹೂವು ಇರತಕ್ಕಂಥದ್ದು, ಅದು ಯಾವ ಕಾಲದ್ದು ಗೊತ್ತಿಲ್ಲ, ತುಂಬಾ ಹಳೇದಿರ್ಬೇಕು. ಹಳೆಯ ಟೆಕ್ನಾಲಜಿಯಲ್ಲಿ ನಾಣ್ಯ ಪ್ರಿಂಟ್ ಆಗಿದ್ದಾಗ ಇದು ಗಜಲಕ್ಷ್ಮಿ, ಮಹಾಲಕ್ಷ್ಮಿ, 7 ಆನೆಗಳಿರ್ತಕ್ಕಂಥ ಗಜಲಕ್ಷ್ಮಿ ವಿಶೇಷವಾಗಿರ್ತಕ್ಕಂಥದ್ದು. ಬೇರೆ ನಾಣ್ಯಗಳಲ್ಲಿ ಅಷ್ಟಲಕ್ಷ್ಮಿ ಇರ್ತಾ ಇತ್ತು, ಇದರಲ್ಲಿ 2 ಕಮಲ ಹಿಡ್ಕೊಂಡಿರ್ತಕ್ಕಂಥ ಅದು ಅಭಯಾಸ ಇರತಕ್ಕಂಥ ಹಣ ಕೊಡ್ತಾ ಇರತಕ್ಕಂಥ ಒಂದು ಆಮೇಲೆ ಬೇರೆ ಮಾತಾಡ್ತಾರೆ. ಗಜಲಕ್ಷ್ಮಿ ಒಂದು ತಾವರೆ ಹೂವಿನ ಮೇಲೆ ನಿಂತಿರ್ತಕ್ಕಂಥ ಎದುರುಗಡೆ ಪೂಜೆ ಸಂಬಂಧ ಇರತಕ್ಕಂಥದ್ದು. 1818ರಲ್ಲಿ ಒಂದು ಆಣೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಮಾಡಿರ್ತಕ್ಕಂಥದ್ದು. ನಮ್ಮ ದೇವರು ಆಗಿರ್ತಕ್ಕಂಥ ರಾಮ, ಸೀತೆ, ಲಕ್ಷ್ಮಣ, ಲಕ್ಷ್ಮಿ ಎಲ್ಲಾ ದೇವರ ಚಿತ್ರಗಳನ್ನ ನಾಣ್ಯಗಳ ಮೇಲೆ ಪ್ರಿಂಟ್ ಮಾಡ್ತಾ ಇದ್ರು. ಒಂದು ಆಣ ಇದು ರೆಕ್ಟಾಂಗಲ್, ಇದು ಓವಲ್ ಶೇಪ್ ಅಲ್ಲಿ ಇದೆ. ಇದು ಯಾವ ಪ್ರಾಣಿ ಇರ್ತಕ್ಕಂಥದ್ದು ಮತ್ತು ಇಂಟರ್ನೆಟ್ ಕಂಪನಿಗೆ ರಾಣಿಯ ಒಂದು ಕಿರೀಟದ ಮಾರ್ಕು ಇರತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಾ. ಈಗ ಇದು ಓವಲ್ ಶೇಪ್ ಅಲ್ಲಿ ಇರತಕ್ಕಂಥ ನಾಣ್ಯ. ಇದು ಇದರ ಹಿಂಭಾಗದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇರತಕ್ಕಂಥದ್ದು. ಇದೇ ಮೊಟ್ಟ ಮೊದಲ ಬಾರಿಗೆ ಓವಲ್ ಶೇಪ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ನಾಣ್ಯ ಇದಾಗಿದೆ. ಒಂದು ಆಣೆ ಅದು ತಾವು ನೋಡ್ತಾ ಇದ್ದೀರಾ. ರಾಮ, ಸೀತೆ, ಲಕ್ಷ್ಮಣ ಮೇಲೆ ಛತ್ರಿ ಚಾಮರ ಇರತಕ್ಕಂಥದ್ದು ಅಲ್ಲ. ಇದು ಉರ್ದು ಅಕ್ಷರದಲ್ಲಿರ್ತಕ್ಕಂಥದ್ದು. ಇದು ಸುಮಾರು ಇದು ಸದ್ಯಕ್ಕೆ ಹಿಂದೂ ಯಾರು ನಮ್ಮ ಉರ್ದು ಅಕ್ಷರದಿರತಕ್ಕಂಥದ್ದು. ಇದು ಮುಸ್ಲಿಂ ಆಳ್ತಾ ಇದ್ದಾಗ ಈ ಒಂದು ನಾಣ್ಯ ಇತ್ತು ಅಂತ ಕಾಣುತ್ತೆ. ಇಲ್ಲಿ ಪ್ಲಸ್ ಮಾರ್ಕ್ ಇದೆ. ಇದು ಕೂಡ ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಾಗ ಇದು ಕೂಡ ನಾಣ್ಯ ತಯಾರಾಗಿತ್ತು ಅಂತ ಕಾಣುತ್ತೆ. ಇದು ಹಿಂಭಾಗದಲ್ಲಿ ಹೇಗಿದೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿ ಹಿಂಭಾಗದಲ್ಲಿ ಕೂಡ ಅಲ್ಲಿ ಏನು ಬರ್ದಿದ್ದಾರೆ ಅದು ಅಕ್ಷರಗಳು ನಮ್ಗೆ ಗೊತ್ತಾಗುತ್ತೆ. ಎಲ್ಲ ಉರ್ದು ಅಕ್ಷರಗಳು. ಯಾರಾದ್ರೂ ಉರ್ದು ಅರ್ಥವ್ರಿದ್ರೆ ಅವ್ರಿಗೆ ತೋರಿಸಿ ಇದು ಏನಿದೆ ಬರ್ದಿದ್ದಾರೆ ಇದ್ರ ಮೇಲೆ ಅಂತ ತಿಳ್ಕೊಬಹುದಾಗಿದೆ. ನಾವು ಎಲ್ಲಿ ಉರ್ದು ಓದಿರ್ತಕ್ಕಂಥ ಅವ್ರದ್ದು ಎಲ್ಲಿ ನೋಡ್ಕೊಂಡು ಹೋಗ್ರಿ. ಅದ್ರಿಂದ ಈಗ ಮತ್ತೊಂದು ನಾವು ನೋಡ್ತಾ ಇದ್ದಾರೆ. ಈಗ ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ಇರ್ತಕ್ಕಂಥದ್ದು, ಭರತ, ಶತ್ರುಘ್ನ ಇರ್ತಕ್ಕಂಥದ್ದು. ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಮತ್ತು ಆಂಜನೇಯ ಇರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಿ. ಇದು ಸುಮಾರಾಗಿ ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ಇದು ಭರತ ಬಂದು ಆತನ ಒಂದು ಪದರ್ಶಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಇತ್ತ ಚಿತ್ರ ಅಂತ ಕಾಣುತ್ತೆ. ಇದು 1818 ಆಹ್ವಾನ ಅದು ನಾಣ್ಯ. ಇದು ತುಂಬಾ ಮಸುಕಾಗಿದೆ, ತುಂಬಾ ಹಳೆದು. ಇದರ ಹಿಂಭಾಗದಲ್ಲಿ ಇದು ಆಂಜನೇಯ ಎದೆಯನ್ನು ಬಗೆದು ಶ್ರೀರಾಮ ಎದೆ ಒಳಗೆ ಇರತಕ್ಕಂಥದ್ದನ್ನ ತೋರ್ತಾ ಇರತಕ್ಕಂಥದ್ದು. ರಾಮನ ಒಂದು ಅವತಾರ ಅವಾಗ ತುಂಬಾ ಪ್ರಸಿದ್ಧಿ ಗಳಿಸಿತ್ತು ಅಂತ ಕಾಣುತ್ತೆ. ಇದರಿಂದ ಹೆಚ್ಚಾಗಿ ನಾಣ್ಯಗಳ ಮೇಲೆ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಇಂತಹ ಒಂದು ಇಂತಹ ಒಂದು ಚಿತ್ರವನ್ನ ಇಲ್ಲಿ ನಿರ್ಮಾಣ ಮಾಡತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಟಂಕಸಾಲೆಯಲ್ಲಿ. ಇದು ಆಹ್ವಾನ ನಾಣ್ಯ. ಇದು ಇದು ಕೂಡ ಸ್ವಲ್ಪ ಮಸುಕ ಕಾಣ್ತಿದೆ. ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೆಸರಿದೆ. ಆಹ್ವಾನ ಅದು UK ಇಂದ ಪ್ರಿಂಟ್ ಆಗಿ UK ಇಂದ ಈ ನಾಣ್ಯವನ್ನ ಕೆಲವಣಿಗೆ ತರಿಸಿರತಕ್ಕಂಥದ್ದಾಗಿದೆ. ಇದು ತುಂಬಾ ಇದು ಗೌತಮ ಬುದ್ಧ ನೋಡಿ ಮೇಲೆ ಹಾಕಿದ ಗೌತಮ ಬುದ್ಧ ಅಂತಾನೆ ಬರ್ತಿದ್ರೆ. ಕಮಲದ ಮೇಲೆ ಕುಳಿತಿರ್ತಕ್ಕಂಥ ಗೌತಮ ಬುದ್ಧ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಹಿಂದೆ ಗೌತಮ ಬುದ್ಧರ ಹಿಂದೆ ಪ್ರಭಾವಳಿ ಇರ್ತಕ್ಕಂಥ ಸೂರ್ಯನ ಪ್ರಭಾವಳಿ ಇರ್ತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ. ಆಗಿನ ಕಾಲದಲ್ಲೂ ಕೂಡ ಬೌದ್ಧ ಧರ್ಮ ಇತ್ತು ಅಂತ ನಮಗೆ ಗೊತ್ತಾಗತ್ತಿದ್ರಿಂದ ಇದು ಕೂಡ ಆಹ್ವಾನ ಅದು 1818
ಇಷ್ಟಿಟ ಕಂಪನಿಯಲ್ಲಿ ರಾಮ ಸೀತೆ ಲಕ್ಷ್ಮಣ ದಷ್ಟಲಕ್ಷ್ಮಿ ಮತ್ತು ಇತ್ಯಾದಿ ಚಿತ್ರಗಳಿರ್ತಕ್ಕಂಥದ್ದು. ಇಲ್ಲಿ ಬೌಲ್ನಲ್ಲಿ ಹಲವಾರು ನಾಣ್ಯಗಳಿರ್ತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೀರ. ಈಗ ಈ ನಾಣ್ಯಗಳು ಇಲ್ಲಿ ಒಂದೊಂದಾಗಿ ಬೇರೆ ಬೇರೆ ನಾಣ್ಯಗಳನ್ನ ನಮಗೆ ಪ್ರದರ್ಶನ ಮಾಡಿದೆ. ಈಗ ಬೌಲ್ನಲ್ಲಿ ಒಂದು ಹಿತ್ತಾಳೆಯ ಬೌಲ್ನಲ್ಲಿ ನಾಣ್ಯಗಳನ್ನ ಪ್ರದರ್ಶನ ಮಾಡ್ತಾ ಇದ್ದೀನಿ. ಈಗ ಸುಮಾರು 50 ನಾಣ್ಯಗಳನ್ನ ಅವರು ಇದು ಯೋಗ ಪ್ರಕಾರ ಶೇಖರಣೆ ಮಾಡಿದ್ದಾರೆ, ಸಂಗ್ರಹಣೆ ಮಾಡಿದ್ದಾರೆ. ಅವುಗಳನ್ನ ಒಂದೊಂದಾಗಿ ತಮಗೆ ತೋರಿಸಿದ್ದೀನಿ. ಈ ಬೌಲ್ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಈ ಬೌಲ್ ಕೂಡ ಪ್ರಾಚೀನ ಕಾಲದ್ದು, ಅದನ್ನು ಪಾಲಿಶ್ ಕೊಟ್ಟು ಇಟ್ಕೊಂಡಿದ್ದಾರೆ ಅಂತ ತುಂಬಾ ಒಳ್ಳೆ ಕಲೆಕ್ಷನ್ ಗಳನ್ನ ಮಾಡ್ತಾ ಇದ್ದಾರೆ. ಈಗ ಸಿಲ್ವರ್ ನಾಣ್ಯಗಳು 20 ಪೈಸೆ ಸಿಲ್ವರ್ ನಾಣ್ಯಗಳು, ಇದು ಪೈಸೆ ಲೆಕ್ಕದಿರ್ತಕ್ಕಂಥದ್ದು. 1988ರಲ್ಲಿ ಭಾರತ ಸರ್ಕಾರದ 5 ತಲೆಯ ಸಿಂಹ ಇರತಕ್ಕಂಥ ಭಾರತ ಸರ್ಕಾರದ ನಾಣ್ಯ ಇದು 20 ಪೈಸೆ ಅಂತ. ಅದು 20 ಪೈಸೆ ನಾಣ್ಯ ಇದು. ಇದು ಕೂಡ ಇದು 20 ಪೈಸೆ ಹಿತ್ತಾಳೆಯ ನಾಣ್ಯ ಇದು. ಇದು ಕೂಡ ಭಾರತದ 5 ಒಂದು ಸಿಂಹ ಇರತಕ್ಕಂಥದ್ದು, ಭಾರತದ ಲಾಂಛನ ಇರತಕ್ಕಂಥದ್ದು. 1960 ಅಲ್ಲಿ ಪ್ರಿಂಟ್ ಆಗಿ 69 ಟಂಕಸಾಲೆ ಪ್ರಿಂಟ್ ಆಗಿರ್ತಕ್ಕಂಥದ್ದು. ಕಮಲದ ಮೇಲೆ ವಿವಿಧ ರೀತಿಯ ಒಂದು ಚಿತ್ರಗಳನ್ನ ಹಾಕಿದ್ದಾರೆ. ಇದು 1969 ಟಂಕಸಾಲೆಯಲ್ಲಿ ಆಗಿರ್ತಕ್ಕಂಥದ್ದು. ಇದು 25 ಪೈಸೆ ನಾಣ್ಯ. ಇಲ್ಲೂ ಕೂಡ ಭತ್ತದ ತೆನೆಯ ಒಂದು ಚಿತ್ರ ಹಾಕಿದ್ದು. ಬಲಭಾಗದಲ್ಲಿ 5 ತಲೆಯ ಸಿಂಹ ಮತ್ತು ಮಧ್ಯದಲ್ಲಿ ಸಿಂಹದ ಮೇಲೆ ಭಾರತದ ಲಾಂಛನ ಇರ್ತಕ್ಕಂಥದ್ದು ನಾಣ್ಯ ಇದೆ. 25 ಪೈಸೆ ನಾಣ್ಯ ಇದು. ಇದಾದ ಮೇಲೆ ಮುಂದೆ 10 ಪೈಸೆ ನಾಣ್ಯ, ಎರಡೊಂದು ಹಿತ್ತಾಳೆಯ ನಾಣ್ಯ, ಇನ್ನೊಂದು ಒಂದು ಕಬ್ಬಿಣದ ನಾಣ್ಯ, ಎರಡು ಕೂಡ ಇದೆ. 2 ತರದ್ದು ಬರ್ತಾ ಇತ್ತು ಅವಾಗ, ಹಿತ್ತಾಳೆ ನಾಣ್ಯ, ಕಬ್ಬಿಣ ನಾಣ್ಯ. 10 ಪೈಸೆ ನಾಣ್ಯ ಭಾರತದ ಸಿಂಹಾಲಾಚನೆ ಇರತಕ್ಕಂಥದ್ದು. ಮತ್ತು ಎಡಭಾಗದಲ್ಲಿ 10 ಪೈಸೆ ಅಂತ ಬರ್ತಿದ್ರೆ. ಇನ್ನೊಂದು 2 ಪೈಸೆಯ ನಾಣ್ಯ, ಇದು 1969 ಬಿಡುಗಡೆ ಆಗಿರ್ತಕ್ಕಂಥದ್ದು. ಅವಾಗ 2 ಪೈಸೆ ಕೂಡ ಚಲಾವಣೆ ಇತ್ತು. ಈಗೆಲ್ಲ ಅಪಮೌಲ್ಯ ಆಗಿದೆ. ಈಗ 20 ಪೈಸೆ, 10 ಪೈಸೆ, 3 ಪೈಸೆ, 2 ಪೈಸೆ, 1 ಪೈಸೆ ಎಲ್ಲ ಅಪಮೌಲ್ಯ ಆಗಿದ್ದು. ಒಂದು ಬೆಲೆಯನ್ನ ಕಳ್ಕೊಂಡಿದೆ, ಅದರಿಂದ ಚಲಾವಣೆ ಇಲ್ಲ. ಇದು 1 ಪೈಸೆಯ ತಾಮ್ರದ ನಾಣ್ಯ. ಇದು ಭಾರತ ದೇಶದ ಲಾಂಛನ ಇರತಕ್ಕಂಥ ಹೊರಗಡೆ 1 ಪೈಸೆ ಅಂತ ಇರತಕ್ಕಂಥದ್ದು ತಾಮ್ರದ ನಾಣ್ಯ. ಅವರು ಕೂಡ ಚಲಾವಣೆ ಇತ್ತು. ನಾವು ಚಿಕ್ಕ ಹುಡುಗರಾಗಿದೆ ನೋಡಿದೀವಿ. 1 ಪೈಸೆ, 2 ಪೈಸೆ, 3 ಪೈಸೆ, 10 ಪೈಸೆದು, 20 ಪೈಸೆದು ನೋಡಿದೀವಿ. ಇದು ತಾಮ್ರದ ನಾಣ್ಯ. ಇದು 5 ಪೈಸೆ ನಾಣ್ಯ ಕೂಡ ಇತ್ತು. ಅದ್ ಮಾತ್ರ ಕಬ್ಬಿಣದ್ದು ಇರ್ತಾ ಇತ್ತು ಮತ್ತು ಸಿಲ್ವರ್ದು ಇರ್ತಾ ಇತ್ತು, 2 ಇರ್ತಾ ಇತ್ತು. ನೋಡಿ 2 ತರ ನಾಣ್ಯಗಳು ಕೂಡ ತಮಗೆ ಪ್ರದರ್ಶನ ಮಾಡತಕ್ಕಂಥದ್ದು. ಸಿಂಹಲಾಚನೆ ಇರತಕ್ಕಂಥದ್ದು ಮತ್ತು ಬಲ್ಭಾಗದ 5 ಪೈಸೆ ಅಂತ ಬರ್ದಿರ್ತಕ್ಕಂಥ ನಾಣ್ಯ ಇದಾಗಿದೆ. 5 ಪೈಸೆ ನಾಣ್ಯ ಅಂತ. ಈಗ ಇವೆಲ್ಲ ಅಪಮಾನ ಕಳ್ಕೊಂಡಿರೋದ್ರಿಂದ ಈ ನಾಣ್ಯಗಳು ಚಲಾವಣೆ ಇಲ್ಲ ಮತ್ತು ಬೆಲೆನೂ ಕೂಡ ಇಲ್ಲ. ಈಗ 1 ರೂಪಾಯಿಗೂ ಅಷ್ಟಾಗಿ ಬೆಲೆ ಇಲ್ಲ. 1 ರೂಪಾಯಿ ಲಾಸ್ಟ್ ನಾಣ್ಯದಾಗಿದೆ. ಇದು 3 ಪೈಸೆ ನಾಣ್ಯ, 6 ಮೂಲೆ ಇರತಕ್ಕಂಥ 3 ಪೈಸೆ ನಾಣ್ಯ. ಇದಕ್ಕೆ ಭಾರತ ದೇಶದ ಲಾಂಛನ ಇರತಕ್ಕಂಥದ್ದು, ಸಿಂಹಲಾಂಛನ ಇರ್ತಕ್ಕಂಥದ್ದು. 3 ಪೈಸೆ, 2 ಪೈಸೆ, 25 ಪೈಸೆ, 10 ಪೈಸೆ ಎಲ್ಲ ನಾಣ್ಯಗಳಲ್ಲಿ ತಮಗೆ ಪ್ರದರ್ಶನ ಮಾಡಿ ತೋರಿಸ್ತಾ ಇರ್ತಕ್ಕಂಥ. ನೋಡಿ, ಸಂಸ್ಕೃತಿ ಅದ್ವಿತೀಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮಾತ್ರ ಈ ಒಂದು ವಿಡಿಯೋವನ್ನು ತಮಗೆ ಪ್ರಸ್ತುತಪಡ್ತಾ ಇದ್ದೀರಿ. ಇದನ್ನು ಸಂಗ್ರಹ ಮಾಡತಕ್ಕಂಥವರು ನಮ್ಮ ನಿರ್ಮಲ ಯೋಗ ಪ್ರಕಾಶ್ ಅವರು. ಇವರಿಗೆ ಹವ್ಯಾಸ ಇದೆ ತುಂಬಾ ಹಿತ್ತಾಳಿ ಸಾಮಗ್ರಿಗಳನ್ನ, ಆಂಟಿಕ್ ಪದಾರ್ಥಗಳನ್ನ ಸಂಗ್ರಹ ಮಾಡಬೇಕು, ನಾಣ್ಯಗಳನ್ನ ಸಂಗ್ರಹ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇದೆ. ಆದ ಕಾರಣದಿಂದ ಅವರು ಈ ನಾಣ್ಯಗಳನ್ನು ಸಂಗ್ರಹ ಮಾಡತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ದೇವೆ. ದಯಮಾಡಿ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.